ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ಎಚ್.ಡಿ, ಸಹಾಯಕ ಆಯುಕ್ತರು, ಬಳ್ಳಾರಿ ಉಪವಿಭಾಗ, ಮತದಾರರ ನೋಂದಣಾಧಿಕಾರಿ 93 ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಭಾರತೀಯ ಚುನಾವಣಾ ಆಯೋಗ ಈಗಾಗಲೇ ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಗೆ 14 ಮೇ 2026 ನೋಟಿಫಿಕೇಶನ್ ಹೊರಡಿಸಿದೆ. ಅದ್ರ ಭಾಗವಾಗಿ ಈಗಾಗಲೇ ಈ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ರಾಜಕೀಯ ಪಾರ್ಟಿಗಳೇನಿದ್ದಾರೆ, ಪೊಲಿಟಿಕಲ್ ಪಾರ್ಟೀಸ್ ಕರೆದು ಮೀಟಿಂಗ್ ಮಾಡಿದ್ದೀವಿ. ಅದ್ರ ಶೆಡ್ಯೂಲ್ ಕೂಡ ಅವ್ರಿಗೆ ಹೇಳಿದ್ದೀವಿ. ಅದರ ಅಂಗವಾಗಿ ಇವತ್ತು ಮೊನ್ನೆ ಪತ್ರಿಕಾ ಮತ್ತೆ ಮಾಧ್ಯಮ ಮಿತ್ರರು ಕರೆದಿದ್ದೀವಿ. ನಿಮ್ಗೆಲ್ಲ ತಿಳಿಸೋದೇನಂತಂದ್ರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗ ಏನು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ 14ನೇ ತಾರೀಕು, ಅದ್ರ ಪ್ರಕಾರ ಶೆಡ್ಯೂಲ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು ತರಬೇತಿನೆಲ್ಲ ಹಮ್ಮಿಕೊಂಡಿದ್ದೀವಿ. 10ನೇ ತಾರೀಕು ನಾವು ತರಬೇತಿ ಕೊಡ್ತಾ ಇದ್ದೀವಿ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ. ನಮ್ಮ ಈ 93 ವಿಧಾನಸಭಾ ಕ್ಷೇತ್ರದಲ್ಲಿ, ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಲ್ಲಿ 236 ಮತಗಟ್ಟೆಗಳಿದೆ. 2,51,277 ಜನ ವೋಟರ್ಸ್ ಇದ್ದಾರೆ. ಈ SIR ಭಾಗವಾಗಿ ಎಲ್ರಿಗೂ ಯಾರ್ಯಾರು 2025ನೇ ಸಾಲಿನ ಅಂತಿಮ ಮತದಾರರ ಪಟ್ಟಿ ಇದೆ ಮತ್ತು ಆ ನಂತರ ಯಾರು ಫಾರ್ಮ್ 6 ಕೊಟ್ಟು ಯಾರ್ಯಾರು ಎನ್ರೋಲ್ ಆಗಿದ್ದಾರೆ ಎಲ್ರಿಗೂ ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗುತ್ತೆ. ಎನ್ಯುಮರೇಷನ್ ಫಾರ್ಮ್ನ 2 ಕಾಪಿ ಏನಿದೆ, 2 ಕಾಪಿನ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು BLO ಅವರು ತಲುಪಿಸ್ತಾರೆ. 30ನೇ ತಾರೀಕಿಂದ 30/6/2026 29/7/2026 ಅಂದ್ರೆ ಇದೇ ತಿಂಗಳು 30ನೇ ತಾರೀಕಿಂದ ಪ್ರಾರಂಭ ಮಾಡಿ ಮುಂದಿನ ತಿಂಗಳು 29ನೇ ತಾರೀಕುವರೆಗೆ ಎನ್ಯುಮರೇಷನ್ ಫಾರ್ಮ್ ನ ಪ್ರತಿ ಮನೆಗೆ, ಪ್ರತಿ ಮತದಾರರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಪ್ರತಿ ಮತದಾರರು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಈಗಾಗಲೇ ಪ್ರೀ ಪ್ರಿಂಟೆಡ್ ಮೊದಲೇ ಮುದ್ರಿತ ಆಗುತ್ತೆ. ನಿಮ್ಮ ಎಲೆಕ್ಟ್ರಾನಿಕ್ ಡೀಟೇಲ್ಸ್ ಎಲ್ಲ ಮುದ್ರಣ ಮಾಡಿ, ನೀವೇನ್ ಮ್ಯಾಪಿಂಗ್ ಮಾಡಿದ್ದೀರಾ, ಮ್ಯಾಪಿಂಗ್ ಆಗಿರಲ್ಲ, ಎಲ್ಲರದು ಕೂಡ ಡಾಟಾದಲ್ಲಿ ಬರುತ್ತೆ. ಖಾಲಿ ಇದ್ರೆ ದಯವಿಟ್ಟು ಅದನ್ನ ಫಿಲ್ ಮಾಡಿ, ತಪ್ಪಿದ್ರೆ ಅದನ್ನ ಕರೆಕ್ಷನ್ ಮಾಡಿ, ನೀವು ಅದರಲ್ಲಿ ಸೈನ್ ಮಾಡಿ. ಡಿಕ್ಲರೇಷನ್ ಇರುತ್ತೆ, ಅದನ್ನ ಓದಿ ಸೈನ್ ಮಾಡಿ ನೀವು ಅದನ್ನ ಮತಗಟ್ಟೆ ಅಧಿಕಾರಿ ಏನಿರ್ತಾರೆ ಅವ್ರಿಗೆ ವಾಪಸ್ ಕೊಡುವಂತ ಕೆಲಸ ಮಾಡಬೇಕು. 29/7/2026 ಒಳಗೇನೆ ನೀವು ಆ ಫಾರ್ಮ್ ನ ವಾಪಸ್ ಕೊಡಬೇಕು. ಮುಖ್ಯವಾಗಿ ಇದು ಅವರೇ ಸ್ವತಃ ಸೈನ್ ಮಾಡ್ಬೇಕು ಅಂತಿಲ್ಲ, ಆ ಕುಟುಂಬದ ಯಾರಾದ್ರೂ ಒಬ್ರು ಸದಸ್ಯರು ಸೈನ್ ಮಾಡಿ ಆ ಫಾರ್ಮ್ ನ ನಮ್ಗೆ ವಾಪಸ್ ಕೊಟ್ರೆ ಅದರಲ್ಲಿ ಇರ್ತಕ್ಕಂಥ ಡೀಟೇಲ್ಸ್ ನ ವೆರಿಫೈ ಮಾಡಿ BLO ಅವರು ದೃಢೀಕರಣ ಮಾಡಿ ನಮ್ಗೆ ಸಬ್ಮಿಟ್ ಮಾಡಿದ್ರೆ ನಾವು ಅದನ್ನ ವೆರಿಫೈ ಮಾಡಿ ನಿಮ್ಮ ಹೆಸರನ್ನ ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತ ಕೆಲಸ ಮಾಡ್ತೀವಿ. ಮತದಾರರ ಪಟ್ಟಿಯನ್ನ 5/8/2026 ನಾವು ಮುದ್ರಣ ಮಾಡ್ತೀವಿ. ಇದು ಕ್ವಾಲಿಫೈಯಿಂಗ್ ಡೇಟು 1 ಅಕ್ಟೋಬರ್ 2026 ಇರೋದ್ರಿಂದ ಯಾರಾದ್ರೂ ಈಗ 18 ವರ್ಷ ತುಂಬ್ತಾ ಇದ್ದಾರೆ ಅಥವಾ 1 ಅಕ್ಟೋಬರ್ 2026 ಮುಂಚಿತವಾಗಿ ಯಾರಾದ್ರೂ 18 ವರ್ಷ ತುಂಬ್ತಾ ಇದ್ದಾರೆ ಅಂತಂದ್ರೆ ಅವರು ನಮೂನೆ 6 ಅಂತ ಬರುತ್ತೆ, ಅದರಲ್ಲಿ ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಹಾಕಿ ಕೊಟ್ರೆ ನಾವು ಅವ್ರ ಹೆಸರನ್ನು ಕೂಡ ಈ ಕರಡು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಎನ್ಯುಮರೇಷನ್ ಫಾರ್ಮ್ ನ ನೀವು ವಾಪಸ್ ಕೊಡಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋವನ್ನ ಕೊಡಬೇಕು. ಆ ಫೋಟೋದ ಗೈಡ್ಲೈನ್ಸ್ ಒಂದಷ್ಟಿದೆ, ಅದನ್ನ ನೋಡ್ಕೊಂಡು ವೈಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಟ್ರೆ ಅದರಲ್ಲಿ ಅಂಟಿಸ್ಕೊಡ್ಲೇಬೇಕು. ಅದನ್ನು ಮಾತ್ರ ಕೊಡಬೇಕು ಹೊರತು ಆ ಎನ್ಯುಮರೇಷನ್ ಫಾರ್ಮ್ ಜೊತೆ ಯಾವುದೇ ಇತರೆ ಡಾಕ್ಯುಮೆಂಟ್ಸ್ ನ ಕೊಡೋ ಅಗತ್ಯ ಇಲ್ಲ. ಇತರೆ ಡಾಕ್ಯುಮೆಂಟ್ಸ್ ನ ಯಾವುದನ್ನ ಕೊಡೋ ಅಗತ್ಯ ಇಲ್ಲ. 5/8/2026 ನಾವು ಕರಡು ಮತದಾರ ಪಟ್ಟಿನ ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡ್ತಾರೆ ಅದನ್ನ ವೆರಿಫೈ ಮಾಡಿ ಕರಡು ಮತದಾರ ಪಟ್ಟಿನ ಪಬ್ಲಿಷ್ ಮಾಡ್ತೀವಿ. ಎನ್ಯುಮರೇಷನ್ ಫಾರ್ಮ್ ಯಾರು ವಾಪಸ್ ಕೊಟ್ಟಿಲ್ಲ ಅವ್ರ ಹೆಸರು ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಲಿ ಬರೋದಿಲ್ಲ. ಇನ್ ಕೇಸ್ ಅಂತ ಸಂದರ್ಭಗಳಲ್ಲಿ ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಇದೆ. 5ನೇ ತಾರೀಕಿಂದ 5/8/2026 4/9/2026 ನೀವು ಕ್ಲೈಮ್ಸ್, ನಿಮ್ಮ ಹೆಸರು ಬಿಟ್ಟೋಗಿದ್ರೆ ನೀವು ಮತ್ತೆ ನಮೂನೆ 6 ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡಿ ಅಂತ ಡಾಕ್ಯುಮೆಂಟ್ಸ್ ಹಾಕಿ ಕೊಟ್ರೆ ಸೇರ್ಪಡೆ ಮಾಡ್ತೀವಿ. ಯಾರ್ದಾದ್ರು ಹೆಸರು ಡೂಪ್ಲಿಕೇಟ್ ಡಬಲ್ ಸೇರಿದೆ ಅಂತಂದ್ರೆ ಅಬ್ಜೆಕ್ಷನ್ ಕೊಟ್ರೆ ಅವ್ರ ಹೆಸರನ್ನ ತೆಗೆಯುವಂತ ಕೆಲಸ ಮಾಡ್ತೀವಿ. ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಕೊಟ್ರೆ ಅದನ್ನ ನೋಟಿಸ್ ಕೊಟ್ಟು ಇಯರ್ ಮಾಡಿ 5/8/26 3/10/2026 ಈ 2 ತಿಂಗಳ ಕಾಲಾವಧಿನಲ್ಲಿ ನಾನು ನೋಟಿಸ್ ಕೊಟ್ಟು ಅವ್ರನ್ನ ಇಯರ್ ಮಾಡಿ ಸ್ಪೀಕಿಂಗ್ ಆರ್ಡರ್ ಪಾಸ್ ಮಾಡಿ ಅವ್ರ ಹೆಸರನ್ನ ಸೇರ್ಪಡೆ ಮಾಡ್ಬೇಕಾ ತೆಗಿಬೇಕಾ ಅಂತ ಹೇಳಿ ಆರ್ಡರ್ಗಳನ್ನ ಪಾಸ್ ಮಾಡ್ತೀವಿ. ಅಂತಿಮವಾಗಿ 7/10/2026 ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡ್ತೀವಿ. 7/10/2026 ಈ ಪ್ರಕ್ರಿಯೆಯಲ್ಲಿ ಅತಿ ಮುಖ್ಯವಾದ ಘಟ್ಟ ಏನಂತ ಅಂದ್ರೆ ಹೌಸ್ ಟು ಹೌಸ್ ವಿಸಿಟ್ ಬೈ BLO. ನಮ್ಮ ಮತಗಟ್ಟೆ ಅಧಿಕಾರಿಗಳೇನಿದ್ರೆ ಈ 30ನೇ ತಾರೀಕಿಂದ 30/6/2026 29/7/2026 ನಡುವೆ ನಿಮ್ಮ ಮನೆಗೆ ಬಂದು ಭೇಟಿ ಮಾಡ್ತಾರೆ. ದಯವಿಟ್ಟು ಲಭ್ಯ ಇರಿ. ನೀವು BLO ಜೊತೆ ಕಾಂಟ್ಯಾಕ್ಟ್ ಇರಿ. BLO ನಂಬರ್ E-ಸೇವೆ ವೆಬ್ಸೈಟ್ ಅಲ್ಲಿ ಇದೆ ಅಂಡ್ BLAಸ್ಗೂ ಕೊಡ್ತೀವಿ, ಬೂತ್ ಲೆವೆಲ್ ಏಜೆಂಟ್ಸ್ ಕೊಡ್ತೀವಿ. ಮತಗಟ್ಟೆಯಲ್ಲಿ ಕೂಡ ಅವ್ರು ಲಭ್ಯ ಇರ್ತಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಎನ್ಯುಮರೇಷನ್ ಫಾರ್ಮ್ ನ ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಮತದಾರರಿಗೆ ಅನುಕೂಲ ಆಗ್ಲಿ ಅಂತ VFC ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಎಲ್ಲಾ ವಾರ್ಡ್ ಮಟ್ಟದಲ್ಲಿ ಅಂಡ್ ಪಂಚಾಯತಿ ಮಟ್ಟದಲ್ಲಿ ಕೂಡ ಮಾಡ್ತೀವಿ. ಮತಗಟ್ಟೆ ಲೆವೆಲ್ ಅಲ್ಲೂ ಕೂಡ ಮಾಡ್ತೀವಿ. ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಕೂಡ ನಾವು ಮಾಡ್ತಾ ಇದೀವಿ. ಯಾವ್ದಾದ್ರು ಕ್ಲಾರಿಫಿಕೇಶನ್ ಇದ್ರೆ
ಇನ್ ಕೇಸ್ ನಿಮಗೆ ಗೊಂದಲಗಳಿದ್ರೆ 1950 ಟೋಲ್ ಫ್ರೀ ನಂಬರ್ ಇದೆ, ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಸಂಪರ್ಕ ಮಾಡ್ಬೇಕಂದ್ರೆ BLO ನೀವು ಸಂಪರ್ಕ ಮಾಡಬಹುದು. ಅವರ ವಿವರ ವೆಬ್ಸೈಟ್ ಅಲ್ಲಿ ಲಭ್ಯ ಇರುತ್ತೆ. ಇವನ್ ನಾವು ಕೂಡ ಪ್ರೊವೈಡ್ ಮಾಡ್ತೀವಿ. ಅಂಡ್ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ತಹಸೀಲ್ದಾರ್ ಬಳ್ಳಾರಿ ಅವರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ಮತದಾರ ನೋಂದಣಾಧಿಕಾರಿ ನಾನಿದ್ದೀನಿ, ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಪಾರದರ್ಶಕವಾಗಿ ಎಲ್ಲರನ್ನು ಒಳಗೊಂಡಂತೆ ಎಲ್ರಿಗೂ ಸಮಯಕ್ಕನುಸಾರವಾಗಿ ಅಂದ್ರೆ ಕಾಲಾನುಕಾಲಕ್ಕೆ ಎಲ್ರಿಗೂ ಎಲ್ಲ ವಿವರ ಕೊಟ್ಟು ನಾವು ಈ ಮತದಾರ ಪಟ್ಟಿ ಏನು ತೀವ್ರ ಪರಿಷ್ಕರಣೆ ಇದೆ ಇದನ್ನು ಮಾಡ್ತೀವಿ. ಇದರಲ್ಲಿ ECI ಗೈಡ್ಲೈನ್ಸ್ ಏನಿದೆ ಇದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ. ನೀವು ಸಾಕಷ್ಟು ಸಾರ್ವಜನಿಕರಿಗೆ ತಲುಪಿಸಂತ ಕೆಲಸ ಮಾಡಬೇಕು. ಅವರ ಜವಾಬ್ದಾರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.